ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಇದು ಶುಕ್ರವಾರದ ವ್ಲಾಗ್ ನೋಡ್ರಿ, ಹೋದ ಶುಕ್ರವಾರದ ವ್ಲಾಗ್ ಇದು. ನಾನೇನು ಊರಿಗೆ ಹೋಗಿದ್ನಲ್ಲ ಅವತ್ತಿನ ವ್ಲಾಗ್ ಇದು. ಬೆಳಗ್ಗೆ ನಾನು ಎದ್ದು ಮಾಮೂಲಿ ನಂದು ಡೈಲಿ ರೊಟೀನ್ ಏನಿರ್ತೈತಿ ಅದನ್ನು ಸ್ಟಾರ್ಟ್ ಮಾಡುವಂಗೆ ಮಾಡಿದ್ನಿ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಇವತ್ತಿನ ದಿವಸ ನಾನು ಸಂಜಿಕ ಊರಿಗೆ ಹೋಗ್ತೀನಿ ಅಂತೇಳಿ. ನಾನು ಡೈಲಿ ಎದ್ದು ಹೆಂಗೆ ಕೆಲಸ ಮಾಡ್ಕೊಳ್ತಿದ್ದಿಲ್ಲ, ಹಂಗೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ನಾನು ಫ್ರೈಡೇಗೆ ಒಂದು ಸರಿ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀನಿ. ಹೀಗಾಗಿ ನಾನು ಡೈಲಿ ರೊಟೀನ್ನ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡಿದ್ನಿ. ಬಾದಾಮಿನ ನೆನೆಸಿಟ್ಟಿದ್ದೆಲ್ಲ ಅವನು ಬಾದಾಮಿನೆಲ್ಲ ಸುಲಿದು ಬಾದಾಮಿನೂ ತಿಂದು ಇವಾಗ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಳಕತ್ತೀನಿ. ಆಮೇಲೆ ಸಾನ್ವಿಗೆ ನೋಡ್ರಿ ಇವಾಗ ಹಾಲು ಮತ್ತು ಬೆಲ್ಲ ಹಾಕಿ ಕೊಡತ್ತೀನಿ. ಹಂಗೆ ಹೆಪ್ಪನ್ನು ಹಾಕಿದ್ನಿ ನೋಡ್ರಿ, ಹೆಪ್ಪನ್ನು ಆಗಿತ್ತು. ಮೊಸರು ಮನ್ಯಾಗ ಮಾಡಿರಾತು, ಜಾಸ್ತಿ ಹಾಲು ಉಳಿಯತ್ತಾವಂಥೇಳಿ ಹೆಪ್ಪನ್ನು ಹಾಕಿಟ್ಟಿದ್ನಿ. ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿನಿ. ಒಂದು 10 ಗಂಟೆ ಅನ್ನೋ ಹಂಗೆ ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿದ್ನಿ. ಸಾನ್ವಿ ನಾನು ಸ್ಕೂಲಿಗೆ ಬಿಟ್ಟು ಬಂದಿದ್ನಿ. ಆವಾಗ ನಮ್ಮ ತಂಗಿ ಫೋನ್ ಮಾಡಿಳು, ವಿಡಿಯೋ ಕಾಲ್ ಮಾಡ್ಯಾಳಕ್ಕೆ. ಆಕೆ ಡೈಲಿ ಮಾಡುವಂಗೆ ವಿಡಿಯೋ ಕಾಲ್ ಮಾಡತ್ತಾಳನು ಅಂತೇಳಿ ನಾನು ರಿಸೀವ್ ಮಾಡಿ ಹಂಗೆ ಮಾತಾಡಕತ್ನಿ. ಆಕೆ ಮಾತಾಡ್ತಾನೆ ಹಂಗೆ ನಮ್ಮ ಅವ್ವನ ತೋರಿಸಿಳು, ನೋಡಿಲ್ಲ ಯಾವಾಗ ಹುಷಾರಿಲ್ಲ ಅಂಥೇಳಿ. ನಾ ಹಂಗೆ ಥಂಡಿ ಜ್ವರ ಬಂದಾವಂತಂದ್ರು. ಮಾಮೂಲಿ ಯಾವಾಗಲೂ ಹಿಂಗೆ ಹುಷಾರು ತಪ್ತಾರಲ್ಲ, ಹಂಗಾಗಿರ್ಬೋದೇನೋ, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬರ್ರಿ ಅಂಥೇಳಿನಿ. ಇವ್ರು ಅದು ನೀನು ರಾತ್ರಿ ಹೋಗಿ ತೋರಿಸ್ಕೊಂಡು ಬಂದೇವಿ, ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಬಂದೇವಿ ಅಂಥೇಳಿರು. ಹಂಗಾರೆ ಕಡಿಮೆ ಆಗ್ತತನೋ ಅಂಥೇಳಿ ನಾನು ಸುಮ್ಮನಾದ್ನಿ. ಹಂಗೆ ನಾವಿನ್ನೂ ವೀಡಿಯೋ ಕಾಲ್ದಾಗ ಮಾತಾಡತ್ತಿದ್ದೀವಿ, ಇನ್ನೂ ಇಟ್ಟಿರಲಿಲ್ಲ. ನಮ್ಮವ್ವ ಹಂಗೆ ಹೊಟ್ಟೆ ನೋವು ಅಂಥೇಳಿ ಸಿಕ್ಕಾಪಟ್ಟೆ ತ್ರಾಸ ಮಾಡ್ಕೊಳಕತ್ಲು ವೀಡಿಯೋ ಕಾಲ್ದಾಗ. ಅಲ್ಲಿ ನೋಡ್ಕ್ಯಾರ ನಾವೇನು ಮಾಡಿದ್ದೀವಿ ಅಂದ್ರೆ, ಬೇಡ ಇಷ್ಟು ತ್ರಾಸ ಮಾಡ್ಕೊಳಕತ್ತಾರು, ಬಿಡಬೇಡ್ರಿ, ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತೇಳಿ ಇಮಿಡಿಯೇಟ ನಮ್ಮ ಗಾಡಿ ಅಲ್ಲೇ ಬಸ್ ಸ್ಟ್ಯಾಂಡ್ದಾಗಿತ್ತು, ಅದನ್ನು ಮನೆಗೆ ಕಳಿಸಿ ನಮ್ಮ ವಾನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ನಮ್ಮ ಊರಾಗ ಮಾನ್ಶೆಟ್ಟಿ ದವಾಖಾನಿನ ಇವಾಗ ಸ್ವಲ್ಪ ಚಲೋ ಇರೋದು, ಮತ್ತು ಅದನ್ನು ಬಿಟ್ರೆ ಬೇರೆ ದವಾಖಾನೆ ಯಾವುದೂ ಚಲೋ ಇಲ್ಲ. ಅಲ್ಲಿಗೆ ಕರ್ಕೊಂಡು ಹೋಗ್ರಿ ಅಂಥೇಳಿ ಅಲ್ಲೊಬ್ಬರು ಡಾಕ್ಟರು ನಮಗೆ ಪರಿಚಯದಾರು. ಹಾಗಾಗಿ ಅಲ್ಲಿ ನಾನು ಮಾತಾಡಿಸಿ ನಾವು ನಮ್ಮ ವಾನ ಅಲ್ಲೇ ಕಳಿಸಿದ್ದೀವಿ. ಒಂದು 10:30 ಆಗಿತ್ತು ಅವಾಗ ನಮ್ಮ ವಾನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದರು. ಊರಿಗೆ ಹೊಂಟೇನಿ ಇವಾಗ. ಯಾಕೆ ಇಷ್ಟು ಅರ್ಜೆಂಟಿಲ್ಲೇ ನಾನು ಊರಿಗೆ ಹೊಂಟೇನೆ ಅಂತಂದ್ರೆ, ನಮ್ಮವಾಗ ಆರಾಮಿಲ್ಲ. ಹಾಗಾಗಿ ಫೋನ್ ಮಾಡಿದರು, ಒಂದು 11 ಗಂಟೆ ಹಂಗೆ ಫೋನ್ ಮಾಡಿದರು. ಫುಲ್ ಹುಷಾರಿಲ್ಲ, ಹಾಸ್ಪಿಟ್ಲ್ ಒಳಗೆ ಅಡ್ಮಿಟ್ ಮಾಡಿದಾರು. ಲೂಸ್ ಮೋಷನ್ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗೈತಿ. ಅದಕ್ಕಾಗಿ ಮತ್ತು ನಮ್ಮ ತಂಗಿ ಮಗಳಿಗೇನು ಹುಷಾರಿಲ್ಲ, ಆರಾಧ್ಯಾಗ. ಅಕ್ಕಿ ಮಕ್ಕಳನ್ನ ನೋಡಿಕೊಂಡು ಆ ಕಡೆ ನಮ್ಮವ್ವ ನೋಡ್ಕೊಳಕ್ಕೆ ಆಕಿಗೆ ಸ್ವಲ್ಪ ಕಷ್ಟ ಆಗತ್ತೈತಿ. ಒಂದು 4 ದಿವಸ ನಾನು ಹೋದ್ರಾತಂತೇಳಿ ಹೊಂಟೇನೆ ನೋಡ್ರಿ. ಏನು ಸಡನ್ ಪ್ಲ್ಯಾನ್ ಇದೆ, ನನಗೆ ಗೊತ್ತಿರಲಿಲ್ಲ ಹೋಗೋದು. ಮಧ್ಯಾಹ್ನ ಅವ್ರು ಫೋನ್ ಮಾಡೋಣ, ನಮ್ಮ ಮನೆಯವರು ಸರಿ ಆಯಿತು, ಒಂದು 4 ದಿವಸ ಹೋಗ್ಬಿಡು ಅಂತ ಅನ್ನಕತ್ರು. ಹಾಗಾಗಿ ಇವಾಗ ಹೋಗೋಕೆ ರೆಡಿ ಆಗಕತ್ತೀನಿ. ಬಟ್ಟೆ ಜಾಸ್ತಿ ಏನು ತೊಗೊಂಡಿಲ್ಲ ನೋಡ್ರಿ, ಇಲ್ಲೇ ಈ ಸಣ್ಣ ಬ್ಯಾಗ್ ಒಯ್ಯತ್ತೇನೆ ನಾನು. ಬಟ್ಟೆ ಅಂದ್ರೆ ನಮ್ಮ ತಂಗಿವನ್ನ ಹಾಕೊಳ್ತೇನೆ ಅಲ್ಲೇ. ಸಾನ್ವಿಗೆ ಆದಿತ್ಯ ಬಟ್ಟೆ ಹಾಕ್ತೀನಿ. ಬರೀ 1-2 ಟಾಪ್ ತೊಗೊಂಡೇನಷ್ಟ, ಟವೆಲ್ಲು, ಟಾಪು ಮತ್ತು ಬ್ರಷು ಇಂಥವಷ್ಟ ತೊಗೊಂಡೇನಿ. ಏನೂ ಜಾಸ್ತಿ ಬಟ್ಟೆ ತೊಗೊಳಕ್ಕೆ ಹೋಗಿಲ್ಲ, ಯಾಕಂದ್ರೆ ನಾನು ಒಂದು 4-5 ದಿವಸ ಅಷ್ಟೇ ಹೊಂಟಿರೋದು. ಅವ್ರಿಗೆ ಕಡಿಮೆ ಆದ್ಮೇಲೆ ಮತ್ತೆ ಹೊಳ್ಳಿ ಬಂದುಬಿಡ್ತಾನೆ. ಅದಕ್ಕಾಗಿ ಮತ್ತು ಬಟ್ಟೆ ಎಲ್ಲ ಯಾಕೆ ಅಷ್ಟೊಂದು ತೊಗೊಂಡು ಹೋಗೋದಂತೇಳಿ ಏನೂ ಬಟ್ಟೆ ಎಲ್ಲ ತೊಗೊಂಡಿಲ್ಲ. ನಾನು ಸಣ್ಣ ಬ್ಯಾಗ್ ಒಳಗೆ ಪ್ಯಾಕ್ ಮಾಡ್ಕೊಂಡೇನಿ. ಹಿಂಗೆ ಹೋಗ್ತಾ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಮನೆಗೆ ಹೋಗ್ಬೇಕಂದ. ಹಾಂ, ಹಾಯ್ ಮಾಡಿಲಿ. ಹಾಯ್, ಸಾನ್ವಿ ಫ್ರೆಂಡ್ ನೋಡ್ರಿ ಈಕಿ. ಹಾಯ್ ರಿತೀಶಾ. ಆಕಿ ಸಾನ್ವಿ ಜೋಡಿ ಆಟ ಆಡಕ್ಕೆ ಬಂದಿಳ, ಇವಾಗ ಮನೆಗೆ ಹೋಗ್ತಾಳಂತ. ಇರೋ ಮಲಾಡ್ತಿಗೆ. ಹಾಂ, ಬಾಯ್ ರಿತೀಶಾ. ಹಾಂ, ಬಾಯ್. ಮತ್ತೆ ಬಾ, ನಾ ಊರಿಗೆ ಹೋಗಿ ಬಂದ್ಮೇಲೆ ಬಾ. ಹಾಂ, ಅಕ್ಕಿ ದಿನ ಬರಂಗಿಲ್ಲ, ಇವತ್ತ ಬಂದಾಳೆ ನೋಡ್ರಿ. ನಾವು ಇವತ್ತ ಊರಿಗೆ ಹೊಂಟೀವಿ. ನಾವು ಊರಿಗೆ ಹೋಗ್ತೀವಲ್ಲ, ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಸಾನ್ವಿ ನೋಡ್ರಿ ಊರಿಗೆ ಹೋಗೋ ಖುಷಿ ಒಳಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತೇನಮ್ಮ ಅಂತೇಳಿ ಆಟ ಸಾಮಾನೆಲ್ಲ ಎತ್ತಿಟ್ಟು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡಾಳು. ನನಗೂ ಅಷ್ಟೊಂದೇನು ಕೆಲಸ ಇಲ್ಲ. ನಾನು ಇವತ್ತು ಮಧ್ಯಾಹ್ನ ಅಡುಗೆ ಅದು ಏನೂ ನೀಟಾಗಿ ಮಾಡೋಕ್ಕೆ ಹೋಗಲಿಲ್ಲ ನೋಡ್ರಿ. ಯಾಕಂದ್ರೆ ನಮ್ಮವಾಗ ಆರಾಮಿಲ್ಲ ಅಂತಂದಮೇಲೆ ನನಗೂ ಇಲ್ಲಿ ಏನೂ ಕೆಲಸ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ. ರೊಟ್ಟಿ ಚಪಾತಿ ಎಲ್ಲ ಏನೂ ಮಾಡಲಿಲ್ಲ. ಬರೀ ಬಿಸಿಬೇಳೆ ಬಾತ್ ಮಾಡಿದ್ನಿ. ಅದೇ ಸ್ವಲ್ಪ ಬಾತ್ ಐತಿನ್ನ, ಅದನ್ನು ನಾನು ತಿಂದು ಹೋಗ್ತೀವಿ ನಾನು ಸಾನ್ವಿ. ನಮ್ಮ ಮನೆಯವ್ರು ಹೊರಗಡೆ ಊಟ ಮಾಡ್ಕೋತಾರಂದ್ರೆ, ಯಾಕಂದ್ರೆ ಮತ್ತು ನಾನು ಅಡುಗೆ ಮಾಡೀನಿ ಅಂದ್ರೆ ಪಾತ್ರೆ ಎಲ್ಲ ತೊಳೆಯೋದು ಮತ್ತು ಲೇಟ್ ಆಗ್ತತಿ. ನಮ್ಮ ಮನೆಯವ್ರಂತೂ ತೊಳೆಯಂಗಿಲ್ಲ, ಅವ್ರಿಗೆ ಬರೋದಿಲ್ಲ. ಅದಕ್ಕಾಗಿ ಅವರೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟು ಹೋಗ್ಬಿಡಂತ ಇದ್ದಾರು. ಬಿಸಿಬೇಳೆ ಬಾತ್ ಅಷ್ಟ ಬಿಸಿ ಮಾಡ್ಕೊಂಡು ತಿಂತೇವಿ ನೋಡ್ರಿ. ಇವತ್ತು ನಮ್ದು ಮನೆ ಹೆಂಗೈತೆ ಅಂತೇಳಿ
ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲಂದ್ರೆ ನೋಡ್ರಿ ಹೆಂಗಾಗ್ಬಿಡ್ತೈತಿ. ನಾನು ಯಾವಾಗಲೂ ಕಿಚನ್ ಹಿಂಗೆ ಇಟ್ಕೊಳಂಗಿಲ್ಲ, ಯಾವಾಗಲೂ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಆದರೆ ಇವತ್ತು ನನಗೇನು ಕೆಲಸ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ನೋಡ್ರಿ ನಾಷ್ಟ ಮಾಡಿದ್ದು, ಮಧ್ಯಾಹ್ನ ಊಟ ಮಾಡಿದ್ದು ಪಾತ್ರೆ ಎಲ್ಲ ಅದಾವು. ಇವನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ. ಊರಿಗೆ ಹೋದ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ. ಆದರೆ ಅಪ್ಲೋಡ್ ಮಾಡೋದು ಸ್ವಲ್ಪ ಡೌಟು, ಯಾಕಂದ್ರೆ ಅಲ್ಲಿ ಕರೆಕ್ಟಾಗಿ ಇಂಟರ್ನೆಟ್ ಎಲ್ಲ ಇರಲಿ. ನಮ್ಮ ಮನೆಯಾಗಾದರೆ ಇಲ್ಲಿ ವೈಫೈ ಐತಿ, ನಾವು ಆರಾಮಾಗಿ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಅಲ್ಲಿ ವೈಫೈ ಎಲ್ಲ ಏನಿರಂಗಿಲ್ಲ. ನಂದು 1 GB ಇಂಟರ್ನೆಟ್ ಒಳಗೆ ಎಷ್ಟು ಆಗ್ತೈತಲ್ಲ ಅಷ್ಟು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕೆ. ಹಾಂ ಸರಿ, ಬಂದಮೇಲೆ ಎಲ್ಲ ವೀಡಿಯೋಸ್ ಅಂತೂ ನಾನು ಅಪ್ಲೋಡ್ ಮಾಡ್ತೀನಿ. ಕಂಪಲ್ಸರಿ ವೀಡಿಯೋ ಅಂತೂ ಮಾಡ್ಕೊಳ್ತೀನಿ. ಎಷ್ಟಾಗ್ತೈತಲ್ಲ ಅಷ್ಟಂತೂ ಸಾಧ್ಯ ಆದಷ್ಟು ವೀಡಿಯೋಸ್ ಮಾಡ್ಕೊತೀನಿ. ಆದರೆ ಅಪ್ಲೋಡ್ ಮಾಡೋದು ಸ್ವಲ್ಪ ಡೌಟು. ನೋಡಿದೆ ನಾನು ಡೈಲಿ ಅಪ್ಲೋಡ್ ಮಾಡೋದಂತೂ ಸ್ವಲ್ಪ ಡೌಟ್. ಆದರೆ ಮಿಸ್ ಆದ್ರೂ ಬಂದಮೇಲಂತೂ ಎಲ್ಲ ವೀಡಿಯೋಸನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ಹಿಂಗೆ ನೋಡಿರಿ, ನಾನು ಹಿಂಗೆ ಕಂಟಿನ್ಯೂ ಮಾಡ್ತಿರ್ತೇನೆ ಇದನ್ನು. ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಮತ್ತು ನಮ್ಮೂರಿಗೆ ಹೋಗುವಾಗ ಸಿಗ್ತೀನಂತ ನಾನು ನಿಮಗೆ. ನನಗೂ ಹಂಗೆ ಬಾ ಅಂದ ತಕ್ಷಣ ನಾನು ರೆಡಿ ಆದ್ನಿ. ಬಟ್ಟೆಗಳೆಲ್ಲ ಏನು ಜಾಸ್ತಿ ತೊಗೊಂಡು ಹೊಂಟಿರಲಿಲ್ಲ. ಒಂದು 2 ಜೋಡಿ ಅಷ್ಟು ತೊಗೊಂಡು ಹೋದ್ನಿ. ಅಲ್ಲಿ ಅವರು ನಾನು ಹಾಕೊಂಡ್ರಾತು ಅಂಥೇಳಿ ನಾನು ಒಂದು 4 ದಿವಸ ಅಂದ್ಕೊಂಡು ಹೊಂಟಿದ್ನಿ. ಆದ್ರೆ ನಾನು ಒಂದು 12 ದಿವಸ ಹೋಗಿದ್ದೀನಿ ನೋಡ್ರಿ. 10ರಿಂದ 12 ದಿವಸ ಆಯಿತು. ಇವಾಗ ನೋಡ್ರಿ ಸಂಜೆಗೆ ನಾನು ಒಂದು 8 ಗಂಟೆ ಹಂಗೆ ಮನೆ ಬಿಟ್ಟಿದ್ದೀವಿ. ನಾವು ಯಶವಂತಪುರಕ್ಕೆ ಹೋಗಿ ಅಲ್ಲಿ ಬಸ್ ಹತ್ತಬೇಕು. 8 ಗಂಟೆ ಹಂಗಂದ್ರೆ ಇಲ್ಲಿ ಬಿಟ್ಟಿವಿ, ಯಾಕಂದ್ರೆ ಟ್ರಾಫಿಕ್ ಎಲ್ಲ ಇರ್ತೈತಿ. ನಾವು ಹೋಗಿ ರೀಚ್ ಆಗಬೇಕಾದ್ರೆ 1 ಅವರು 1.5 ಗಂಟೆ ಟೈಮ್ ಬೇಕಾಗ್ತದೆ ಅಂತೇಳಿ ಹೊಟ್ಟೆವು ನೋಡ್ರಿ. ಈಗ ನಾನು ಸಾನ್ವಿ ಆಟೋದೊಳಗೆ ಹೊಂಟಿವಿ. ನಮ್ಮ ಮನೆಯವರ ಹಿಂದಿಂದ ಬೈಕ್ ತೊಗೊಂಡು ಬರತ್ತಾರೋ, ಯಾಕಂದ್ರೆ ಅವರು ವಾಪಸ್ ಹೋಗುವಾಗ ಬೈಕ್ ತೊಗೊಂಡು ವಾಪಸ್ ಹೋಗ್ತಾರೋ, ಮತ್ತೆ ಆಟೋ ಮಾಡ್ಕೊಂಡು ಹೋಗೋದು ಅಂತೇಳಿ ಅವ್ರು ಬೈಕ್ ತೊಗೊಂಡು ಬರತ್ತಿದ್ರು. ನಾನು ಇವಾಗ ಹೊಂಟೇವು ನೋಡ್ರಿ. ಸಿಕ್ಕಾಪಟ್ಟೆ ಚಳಿ ಇತ್ತು, ಹಾಗಾಗಿ ಸ್ವೆಟ್ರ್ ಎಲ್ಲ ಹಾಕ್ಕೊಂಡು ಪ್ಯಾಕ್ ಆಗಿ ಹೊಂಟಿದ್ದೀವಿ. ನಾವು ಒಂದೇ ಒಂದು ಲಗೇಜ್ ಇತ್ತು ನಮ್ಮದು. ನಮ್ಮ ಬಸ್ಸು 10 ಗಂಟೆಗೆ ಬರ್ತದೆ ಕರೆಕ್ಟಾಗಿ ಯಶವಂತಪುರಕ್ಕೆ ಅಂತೇಳಿ ಹೇಳಿದ್ರು. ನಾವು ಇವಾಗ ಹೊಂಟೇವು ನೋಡ್ರಿ. ಮನ್ಯಾಗ ಊಟ ಎಲ್ಲ ನಾನು ಏನು ಬಿಸಿಬೇಳೆ ಬಾತಿತ್ತಲ್ಲ ಅದನ್ನು ನಾನು ಸ್ವಲ್ಪ ಬಿಸಿ ಮಾಡಿ ಪ್ಯಾಕ್ ಮಾಡಿ ತೊಗೊಂಡು ಹೋಗಿದ್ನಿ. ಹಂಗೆ ಹೋಗಿ ಅಲ್ಲಿ ನಮ್ಮ ಮನೆಯವ್ರು ರಾತ್ರಿ ಬಸ್ ಹತ್ತಿಸಿ ಅವರು ಹೋದರು. ಮತ್ತು ಬೆಳಗ್ಗೆ ನೋಡ್ರಿ ಅದ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೀನಿ. ಇವಾಗ ನಾವು ಬಂಕಾಪುರ ಟೋಲ್ ಅಂಥೇಳಿ ಬರ್ತೈತಿ, ಅದರಿಂದ ಮುಂದೆ ಹೋಗಿದ್ದೆವು ನೋಡ್ರಿ. ಇವಾಗ ಎದ್ದಿದ್ದೀವಿ ನಾವು. ಈಗ ಎಚ್ಚರಾಗಿತ್ತು ನಮ್ಗೆ. ಎದ್ದ ಹಂಗೆ ವ್ಲಾಗ್ನ ನಾನು ಶುರು ಮಾಡ್ಕೊಂಡು ಈಗ ನಯಾನಗರ ಹೊಳೆ ಹತ್ರ ಬಂದೆವು ನೋಡ್ರಿ. ನೋಡ್ತಿರ್ಬೋದು ಮಳೆ ಈ ವರ್ಷ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಎಷ್ಟು ಹೊಳೆ ಬಂದತ್ತಂತೇಳಿ. ಯಾಕಡೆ ನೋಡ್ತೇವೆ ಆ ಕಡೆ ಎಲ್ಲ ನೀರನ್ನು ಕಾಣಿಸಕತ್ತಿತ್ತು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡ್ರಾತಂತೇಳಿ ನಾನು ಸ್ವಲ್ಪ ವೀಡಿಯೋನ ಮಾಡ್ಕೊಂಡು ಈ ಹೊಳೆ ದಾಟುವರೆಗೂ ಅಂತೂ ಫುಲ್ ಭಯ ಆಗತ್ತಿತ್ತು. ಯಾವಾಗ ದಾಟ್ತೇವೋ, ಯಾವಾಗ ಆ ಕಡೆ ಹೋಗ್ತೇವೋ ಅಂತೇಳಿ ಅನ್ಸಾಕತ್ತಿತ್ತು. ಅಷ್ಟು ಭಯ ಆಗೋ ಅಷ್ಟು ನೀರು ಬಂದೈತೆ ನೋಡ್ರಿ ಈ ವರ್ಷ. ಈ ರೀತಿ ನೀರು ಬಂದಿದ್ದ ನಾನು ಸುಮಾರು ವರ್ಷ ಆಗಿತ್ತು ನೋಡೇ ಇರಲಿಲ್ಲ. ಇವಾಗಲೇ ನೋಡ್ರಿ ನೋಡಿದ್ದು ಒಂಥರ ಭಯ ಆಯಿತು ನೋಡಿ. ಇವಾಗ ನಮ್ಮ ಊರಿಗೆ ನಾವು ರೆಗ್ಯುಲರಾಗಿ 7:15 ಅಂದ್ರೆ ಹೋಗಿ ರೀಚ್ ಆಗ್ತಿದ್ದೀವಿ. ಆದರೆ ಈ ಸರಿ 1 ಅವರ್ ಲೇಟ್ ಆಗಿಬಿಡ್ತು. ಹಾಗಾಗಿ 8:15 ಪೌನೆ 9 ಆಗಕ್ಕೆ ಬಂದಿತ್ತು. ಆವಾಗ ನಾವು ಬೈಲಹೊಂಗಲಕ್ಕೆ ಹೋಗಿ ರೀಚ್ ಆಗಿದ್ದೀವಿ. ಇಲ್ಲೇ ನಾನು ಫೋನ್ ಮಾಡೀನಿ, ನಮ್ಮಪ್ಪ ಬಂದರು ಕರ್ಕೊಂಡು ಹೋಗೋಕೆ. ಹಾಸ್ಪಿಟ್ಲ್ ಇಲ್ಲೇ ಎಲ್ಲ ಇರೋದು, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದು ಹಾಸ್ಪಿಟ್ಲ. ಫೋನ್ ಮಾಡಿದ ತಕ್ಷಣ ನಮ್ಮಪ್ಪ ಬಂದರು. ನಾನು ಸಾನ್ವಿ ಇವಾಗ ಇಲ್ಲೇ ನಿಂತಿದ್ದೀವಿ. ಒಂದು ಬ್ಯಾಗ್ ಇರೋದ್ರಿಂದ ಅದನ್ನು ತೊಗೊಂಡು ನಿಂತಿದ್ದೀವಿ. ಹಂಗೆ ನಮ್ಮಪ್ಪ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು ನೋಡ್ರಿ. ನಮ್ಮವಾಗ ಡ್ರಿಪ್ಸ್ ಹಾಕಿ ಮಲಗಿಸಿದ್ರು ಮೇಲ್ಗಡೆ ಒಂದು ರೂಮಲ್ಲಿ. ಆವಾಗವಾಗ ಬಂದವರು ಚೆಕ್ ಮಾಡ್ತಿದ್ರು. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ. ಡಾಕ್ಟ್ರ್ ಬಂದ ಮೇಲೆ ಮಾತಾಡಿರಾತಂತೇಳಿ ನಾನು ಮನೆಗೆ ಹೋಗಲಿಲ್ಲ. ನಾನು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಬಂದಿನಲ್ಲ, ಇಲ್ಲೇ ಕುಂತಿದ್ನಿ. ಸಾನ್ವಿನ ಅಷ್ಟ ಮನೆಗೆ ಕಳಿಸ್ಬೇಕಂತ ಅಂದ್ಕೊಂಡೇನಿ. ನಮ್ಮ ತಮ್ಮಗೆ ಫೋನ್ ಮಾಡಿದ್ದೆ ಬಂದ ಕರ್ಕೊಂಡು ಹೋಗಂತೇಳಿ. ಅವು ಬರೋವರೆಗೂ ಅಂತೇಳಿ ಇವಾಗ ಕೂತಿದ್ದೀವಿ ನೋಡ್ರಿ. ಇವಾಗ ಇವರೊಬ್ಬರು ಅಣ್ಣ ಅಂತೇಳಿ ಚೇತನ್ ಅಣ್ಣ ಅಂತೇಳಿ ನಮ್ಮ ರಾಜು ನನ್ನ ಫ್ರೆಂಡ್ ನೋಡ್ರಿ. ಇವರು ಬಂದು ಇವಾಗ BP ಎಲ್ಲ ಚೆಕ್ ಮಾಡಿ ಹೋದರು. ಡಾಕ್ಟ್ರ್ ಬರೋಕ್ಕೂ ಮುಂಚೆ ಇವರೆಲ್ಲ ಚೆಕ್ ಮಾಡಿ ಹೋದರು. ಆಮೇಲೆ ಡಾಕ್ಟ್ರ್ ಬಂದರು. ಡಾಕ್ಟ್ರನ್ನು ಚೆಕ್ ಮಾಡಿ ಮತ್ತು ಇಂಜೆಕ್ಷನ್ನು ಡ್ರಿಪ್ಸ್ ಎಲ್ಲ ಬರೆದು ಕೊಟ್ಟರು. ಅವನೇ ಎಲ್ಲ ತಂದಿಟ್ಟ. ಇವಾಗ ನಾಷ್ಟ ಮಾಡಿರಾತಂತೇಳಿ ನಾಷ್ಟ ಮಾಡೋಕ್ಕೆ ಬಂದೇವಿ. ನಮ್ಮ ತಮ್ಮ ಸಾನ್ವಿನ ಕರ್ಕೊಂಡು ಹೋಗಕ್ಕಂತೇಳಿ ಬಂದಿದ್ದ. ಹಂಗೆ ಅವ್ನ ಜೋಡಿನ ಹೋಗಿ ನಾಷ್ಟ ಮಾಡ್ಕೊಂಡು ಬಂದೀವಿ ನೋಡ್ರಿ. ಅವನು ನಾಷ್ಟ ಮಾಡಿದ. ನಮ್ಮ ತಂಗಿ ಮನೆಗೇನ ನಾಷ್ಟಕ್ಕೆ ಬರ್ರಿ ಅಂದ್ಲು. ಇನ್ನು ಹುಡುಗರ್ನ ಹಿಡ್ಕೊಂಡು ಆಕಿ ಎಲ್ಲಿ ನಾಷ್ಟ ಮಾಡ್ತಾಳಂತೇಳಿ ನಾ ಇಲ್ಲೇ ಮಾಡಿ ಬರ್ತಾನೆ ತೊಗೊತೀನಿ. ಹಾಗಾಗಿ ಸಾನ್ವಿಗೆ ದೋಸೆ ಕೊಡಿಸಿದ್ನಿ. ಆಮೇಲೆ ನಾನು ಪೂರಿ ತೊಗೊಂಡಿದ್ನಿ. ನಮ್ಮ ತಮ್ಮನೂ ಸೆಟ್ ದೋಸೆ ತೊಗೊಂಡು ಅವನು ತಿಂದ ಕುಂತ್ಬಿಟ್ಟಿದ್ದ. ಇನ್ನು ಸಾನ್ವಿನ ಕಳಿಸ್ಬೇಕು ಅವ್ನ ಜೋಡಿ, ಮತ್ತು ಬ್ಯಾಗನ್ನು ಕೊಟ್ಟು ಕಳಿಸ್ಬಿಡ್ತಾನೆ ನಾನು. ಆಮೇಲೆ ಡಾಕ್ಟ್ರ್ ಬಂದಮೇಲೆ ಡಾಕ್ಟ್ರ್ ಜೋಡಿ ಮಾತಾಡಿ ಆಮೇಲೆ ನಾನು ಮನೆಗೆ ಹೋದ್ರಾತಂತೇಳಿ ನಾನು ನಾಷ್ಟ ಮಾಡಿದಾದ್ಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ನಿ.
ಹಾಸ್ಪಿಟ್ಲಿಗೆ ಹೋದ್ಮೇಲೆ ಡಾಕ್ಟರ್ ಬಂದರು. ಡಾಕ್ಟರ್ ಜೋಡಿ ಮಾತಾಡಿದ್ವಿ. ಅವ್ರು ಹೇಳಿದ್ರು ಫುಡ್ ಇನ್ಫೆಕ್ಷನ್ ಆಗೈತಿ, ಅದಕ್ಕಾಗಿ ಹಿಂಗಾಗೈತಿ, ಹೊಟ್ಟೆ ನೋವು ಜಾಸ್ತಿ ಬರತೈತೆ, ಅವ್ರಿಗೆ ಕಡಿಮೆ ಆಗ್ತತಿ. ಆದ್ರೆ ಇಮಿಡಿಯೇಟಾಗಿ ಕಡಿಮೆ ಆಗೋದಿಲ್ಲ, ಸ್ವಲ್ಪ ದಿನ ಟೈಮ್ ಹಿಡಿತತಿ, ನಿಧಾನಕ್ಕೆ ಕಡಿಮೆ ಆಗ್ತತಿ ಅಂತ ಹೇಳಿರು ಅವರ ಡಾಕ್ಟ್ರ. ನಾನು ಅವ್ರ ಜೋಡಿ ಮಾತಾಡಿ ನಂತರ ನಾನು ಮನೆಗೆ ಹೋದ್ರಾತಂತೇಳಿ ಮತ್ತು ನಮ್ಮ ತಂಗಿ ಅವ್ರ ಹಸ್ಬೆಂಡಿಗೆ ಫೋನ್ ಮಾಡೀನಿ. ಅವರು ಬಂದರು. ಇವಾಗ ವಾಪಸ್ ನನ್ನ ಮನೆಗೆ ಕರ್ಕೊಂಡು ಹೊಂಟಾರ ನೋಡ್ರಿ. ಅಯ್ಯೋ ಕುಂತಿ ಬಿಟ್ಟು ಒಂದು ಹಂಗ ಕುಂತಿ ಅಲ್ಲಿ ಹೆಂಗ್ ವಿಡಿಯೋ ಮಾಡ್ಕೋದ್ ನಿಂದ ಹೆಂಗ್ ವಿಡಿಯೋ ಮಾಡ್ಕೋದ ಹಾಯ್ ಮಾಡ ಹಾಯ್ ಮಾಡ ಹೇಯ್ ಹಾಯ್ ಮಾಡ ಹಾಯ್ ಹಾ ಹಂಗ ಅನ್ಬೇಕು. ಹಾಯ್ ಮಾಡಾರು ಹಾಯ್ ಹಾಯ್ ಮಾಡ ಹಾಯ್ 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 ಮಾಡು ಮಾಡಿ ಹಾಯ್ ಮಾಡು ಹಾಯ್ ಚೋಟು 500 ರೂಪಾಯಿಗೆ ನಚ್ಚದರ ಹಂಗೆ ಕೊಡ ಕುಂದ್ರಲ್ಲ ಅಂತ ಬಿಡಮ್ಮ ಸಾನು. ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ನಾನು ಹಾಸ್ಪಿಟ್ಲಿಗೆ ಹೊಂಟೇನಿ ನೋಡ್ರಿ, ನಡ್ಕೊತ ಹೊಂಟೀನಿ. ಹೋಗಿ ಹಾಸ್ಪಿಟ್ಲಿಗೆ ಬಿಡೋರು ಯಾರು ಇರಲಿಲ್ಲ. ನಾನು ಏನೋ ಕೆಲಸ ಐತೆ ಅಂತೇಳಿ ಹೋಗಿದ್ದ. ಆಮೇಲೆ ನಮ್ಮ ತಮ್ಮನೂ ಮೇವಿಗೆ ಹೋಗಿದ್ದ. ಇನ್ನೇನು ಅವ್ರಿಗೆಲ್ಲಿ ಕಾಯೋದು ಬಿಡು ಅಂತೇಳಿ ನಾನು ಪಟಾಪಟ ಅಂಥೇಳಿ ನಡ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ನಿ. ಹೋದ್ಮೇಲೆ ನೋಡ್ರಿ ನಮ್ಗೆ ಒಂದು ಸ್ವಲ್ಪ ಎದ್ದಿದ್ಲಿ. ಈಗ ಊಟ ಮಾಡಂದ್ರೆ ಊಟ ಮಾಡೋಕ್ಕೆ ತಯಾರಿರಲಿಲ್ಲಕ್ಕಿ. ಏನು ಕೊಟ್ಟರು ಅಷ್ಟೇ ನನಗೆ ವಾಮಿಟ್ ಬರತ್ತತಿ, ಬ್ಯಾಡ ಅಂತೇಳಿ ಅನ್ನಕತ್ತಿದ್ಲು. ಬರೀ ನೀರು ಎಳ್ನೀರು ಅಷ್ಟೇ ನೋಡ್ರಿ. ಒಂದು 3 ದಿವಸ ಮಾತ್ರ ಬರೀ ನೀರು ಎಳ್ನೀರು ಇವು ಎರಡರ ಮೇಲೆ ಅದಾಳಕಿ. 3 ದಿವಸ ಆದಮೇಲೆ ನಾವು ಬೈಯಾಕತ್ತು. ಆರಾಮಾಗಿ ಮನೆಗೆ ಬರೋ ವಿಚಾರ ಇದ್ರೆ ಊಟ ಮಾಡು, ಇಲ್ಲ ಹಾಸ್ಪಿಟ್ಲ್ದಾಗ ಇರ್ಬೇಕಂದ್ರೆ ಊಟ ಬಿಡು ಅಂತೇಳಿ ಬೈದ ಅಂತಲೇ ಅವಾಗ ಸ್ವಲ್ಪ ಒಂದೊಂದೇ ಇಡ್ಲಿ ತಿನ್ನಕತ್ಲು ಸಣ್ಣ ಮಕ್ಳ ಥರ. ಅಂದ್ರೆ ಆಕಿಗೆ ವಾಮಿಟ್ ಆಗ್ತತಿ ಅಂಥೇಳಿ ಅಂಜಿ ಊಟ ಮಾಡೋದ ಬಿಟ್ಟುಬಿಟ್ಟಿದ್ಲು. ಡಾಕ್ಟ್ರ್ ಹೇಳ್ತಿದ್ರು ವಾಮಿಟ್ ಆಗಲಿ ಊಟ ಮಾಡಿರಿ ನೀವು, ಇಲ್ಲಾಂದ್ರೆ ನಿಮಗೆ ಕಡಿಮೆ ಆಗಂಗಿಲ್ಲ ಅಂಥೇಳಿ. ಬೈದ ಮೇಲೆ ಒಂಚೂರು ತಿನ್ನೋಕೆ ಸ್ಟಾರ್ಟ್ ಮಾಡಿಳು. ಸಂಜೆ 4:15 ಗಂಟೆ ಆಗಿತ್ತು. ಆವಾಗ ನಮ್ಮ ದೊಡ್ಡವ ಬಂದೇಳು ನೋಡ್ರಿ. ನಮ್ಮ ಅವ್ವನ ಅಕ್ಕ ಈಕಿ ಎರಡನೇದಕ್ಕಿ ನಮ್ಮ ಅವ್ವನ ನೋಡ್ಕೊಂಡು ಹೋದ್ರಾತಂಥೇಳಿ ಬಂದಿದ್ಲು. ಹಂಗೆ ಆಕಿ ನಾನು ಮತ್ತೆ ಮಾತಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ನಮ್ಮ ದೊಡ್ಡವನು ಹೋದ್ಲು ಊರಿಗೆ. ನಾ ಇವಾಗ ವಾಪಸ್ ಬರುವಾಗೂ ನಡ್ಕೊತ ಬಂದಿದ್ನಿ, ಇನ್ನು ಹೋಗುವಾಗೂ ಎಲ್ಲಿ ನಡ್ಕೊತ ಹೋಗೋದಂತೇಳಿ ಒಂದು ಆಟೋ ಮಾಡ್ಕೊಂಡು ಮನೆಗೆ ಹೊಂಟೇನಿ ನೋಡ್ರಿ ಈಗ ವಾಪಸ್. ಯಾಕಂದ್ರೆ ರಾತ್ರಿ ಅಡುಗೆ ಮಾಡ್ಕೊಂಡು ಬರಬೇಕಾಗಿತ್ತು ಹಾಸ್ಪಿಟ್ಲಿಗೆ, ಊಟ ಕೊಟ್ಟು ಕಳಿಸ್ಬೇಕಿತ್ತು. ನಮ್ಮಪ್ಪಗೂ ಪಾಪ ಸರಿಗೆ ಊಟನೇ ಇರಲಿಲ್ಲ, ಬರೀ ಹೋಟೆಲ್ನಾಗಿಂದ ತಿನ್ನೋದಾಗಿತ್ತು. ಹಾಗಾಗಿ ನಾನು ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡ್ಕೊಂಡು ಬರ್ತೇನೆ ಅಂತೇಳಿ ಇವಾಗ ನಾನು ಮನೆಗೆ ಹೊಂಟೇನಿ ನೋಡ್ರಿ. ಹೋಗಿ ಸ್ವಲ್ಪ ಮನೆಯಾಗೆಲ್ಲ ಭಾಳ ಕೆಲಸ ಇತ್ತು. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಎಲ್ಲ ನಮ್ಮ ತಂಗಿನೂ ಹುಡುಗರು, ನಮ್ಮ 3 ಹುಡುಗರು ಹಿಡ್ಕೊಂಡು ಆಕಿಗೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ನಾನು ಹೋದ್ಮೇಲೆ ಸ್ವಲ್ಪ ಹೊತ್ತು ಚಾಗಿ ಮಾಡ್ಕೊಂಡು ಕುಡೋದು, ಬಾಂಡೆ ಎಲ್ಲ ತಿಕ್ಕಿ ಕಸ ಹೊಡೆದು ಮನೆ ಒರೆಸಿ ಎಲ್ಲ ಕೆಲಸ ಮುಗಿಸಿ ಇವಾಗ ಅಡುಗೆ ನಾನು ಆಲ್ಮೋಸ್ಟ್ ಎಲ್ಲ ಮಾಡಿ ಮುಗಿಸಿದ್ದೀವಿ. ಪಲ್ಯ, ಅನ್ನ, ಸಾರು ಎಲ್ಲ ಮಾಡಿ ಈಗ ಚಪಾತಿ ಮಾಡತ್ತೇವೆ ನೋಡ್ರಿ. ಇನ್ನು ಚಪಾತಿ ಮಾಡಿ ಮತ್ತು ಊಟ ಎಲ್ಲ ತೊಗೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು. ಹೋಗಿ ಊಟ ಕೊಟ್ಟು ವಾಪಸ್ ಬರ್ತೀನಿ. ನಾನು ಏನು ಹಾಸ್ಪಿಟ್ಲ್ದಾಗ ಇರಂಗಿಲ್ಲ, ಯಾಕಂದ್ರೆ ಸಾನ್ವಿ ರಾತ್ರಿ ನನ್ನ ಬಿಟ್ಟು ಇರ್ತಾಳೋ ಇಲ್ಲೋ ಅನ್ನೋದು ಡೌಟು. ಹಾಗಾಗಿ ಇಡೀ ದಿವಸ ಇದ್ಲು, ರಾತ್ರಿ ಇರಂಗಿಲ್ಲಕ್ಕಿ. ಅದಕ್ಕಾಗಿ ಊಟ ಅಷ್ಟು ಕೊಟ್ಟರು ವಾಪಸ್ ಬಂದ್ರಾತಂತೇಳಿ ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಊಟ ಎಲ್ಲ ಕೊಟ್ಟು ವಾಪಸ್ ಮನೆಗೆ ಬಂದು ನಾವು ಊಟ ಮಾಡಿ ಮಲ್ಕೊಳಕತ್ತೀವಿ ನೋಡ್ರಿ ಈಗ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಊರಾಗಿಂದ ಒಂದೇ ಒಂದು ವ್ಲಾಗ್ ಐತಿ, ಅದನ್ನು ನಾಳಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಸಾಧ್ಯ ಆಗಿತ್ತಲ್ಲ ನನ್ನ ಕೈಲಿ ಅಷ್ಟು ವೀಡಿಯೋಸ್ನ ನಾನು ಮಾಡ್ಕೊಂಡಿದ್ನಿ. ಅದನ್ನು ನಾನು ಒಂದೊಂದು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಸಿಗೋಣಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.